ಪಾಕ್ ಭಾರತದ ನಡುವೆ ಯುದ್ಧ ಆಗಿರೋದ್ರಿಂದ ಅಮಿತ್ ಶಾ ಸಭೆ ಕರೆದಿದ್ದಾರೆ. ಅರೆಸೇನಾ ಪಡೆಗಳ ಡಿಜಿಪಿ ಜೊತೆ ಅಮಿತ್ ಶಾ ಅವರು ಸಭೆ ಕರೆದಿರೋದು. ಬಿಎಸ್ಎಫ್, ಸಿಆರ್ಪಿಎಫ್ ಹಾಗೂ ಎನ್ಎಸ್ಜಿ ಮುಖ್ಯಸ್ಥರ ಜೊತೆ ಮೀಟಿಂಗ್ ನಡೆಯುತ್ತೆ. ಅರೆಸೇನಾ ಪಡೆಗಳ ಡಿಜಿಪಿಗಳ ಜೊತೆ ಅಮಿತ್ ಶಾ ಅವರು ಸಭೆ ಕರೆದಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಸಭೆಯನ್ನು ಕರೆದಿರೋದು. ಬಿಎಸ್ಎಫ್ ಹಾಗೂ ಸಿಆರ್ಪಿಎಫ್, ಎನ್ಎಸ್ಜಿ ಮುಖ್ಯಸ್ಥರು ಈ ಸಭೆಯಲ್ಲಿರ್ತಾರೆ. ಗಡಿ ಕಟ್ಟೆಚ್ಚರ ವಹಿಸುವ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಅಮಿತ್ ಶಾ ಅವರು. ಈಗಾಗಲೇ ಕಟ್ಟೆಚ್ಚರ ವಹಿಸಿದ್ದಾರೆ. ಇನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಫೋರ್ಸ್ ಹೋಗಬೇಕಿದೆ, ಈಗ ಸದ್ಯಕ್ಕೆ ಎಷ್ಟೆಷ್ಟು ಫೋರ್ಸ್ ಎಲ್ಲೆಲ್ಲಿ ನಿಯೋಜನೆ ಆಗಿದೆ, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಗಡಿಯಲ್ಲಿ ಮತ್ತಷ್ಟು ಕಟ್ಟೆಚ್ಚರ ವಹಿಸಬೇಕಾಗತ್ತೆ. ಅದರ ಸಂಬಂಧ ಕರೆದಿರುವಂತಹ ಮೀಟಿಂಗ್ ಇದು. ಈ ಮೀಟಿಂಗ್ನಲ್ಲಿ ನಿನ್ನೆ ಆದಂಥ ದಾಳಿ ಪ್ರತಿದಾಳಿಯ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ. ಜೊತೆಗೆ ಮತ್ತೆ ಎಷ್ಟು ಭದ್ರತೆಯನ್ನು ವಹಿಸಬೇಕು, ಮತ್ತೆ ಅಟ್ಯಾಕ್ಗಳಾಗುವಂಥ ಸಾಧ್ಯತೆ ಇರೋದ್ರಿಂದ ಎಲ್ಲೂ ಕೂಡ ಭದ್ರತಾ ವೈಫಲ್ಯ ಆಯಿತು ಅನ್ನುವಂಥ ಆರೋಪ ಕೇಳಿಬರಬಾರ್ದು. ಆ ನಿಟ್ಟಿನಲ್ಲಿ ಏನೆಲ್ಲ ವ್ಯವಸ್ಥೆಯನ್ನು ಮಾಡಬೇಕು, ಆ ವ್ಯವಸ್ಥೆಗೆ ಸೂಚನೆಯನ್ನು ಕೊಡ್ತಾರೆ ಅಮಿತ್ ಶಾ. ಅಮಿತ್ ಶಾ ಅವರು ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ಅರೆಸೇನಾ ಮುಖ್ಯಸ್ಥರಿರ್ತಾರೆ, ಅರೆಸೇನಾ ಪಡೆಯ ಮುಖ್ಯಸ್ಥರೆಲ್ಲರೂ ಕೂಡ ಇರ್ತಾರೆ. ಪಾಕ್ ಭಾರತದ ನಡುವೆ ಯುದ್ಧ ಏನಾಗೋಯ್ತಲ್ಲ, ಅಂದರೆ ದಾಳಿ ಪ್ರತಿದಾಳಿ, ಅದೆಲ್ಲದ್ರ ಬಗ್ಗೆ ಕೂಡ ಡೀಟೇಲ್ಸ್ ಕಲೆ ಹಾಕ್ತಾರೆ. ಮತ್ತಷ್ಟು ಸೇನೆ ಹಾಗೂ ಭದ್ರತೆ ಹೆಚ್ಚಿಸೋದಕ್ಕೆ ಸೂಚನೆಯನ್ನು ಕೊಡ್ತಾರೆ.